ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗ್ಬಿಟ್ಟಿದೆ. ಈ ಗುಂಡಿ ಬಿದ್ದ ರಸ್ತೆಗಳು ಬೆಂಗಳೂರಿನ ಹೆಸರನ್ನ ಹಾಳು ಮಾಡ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಂಡವರು ಡಿ ಕೆ ಶಿವಕುಮಾರ್ ಅವರು. ಆದರೆ ಈ ಬ್ರ್ಯಾಂಡ್ ಬೆಂಗಳೂರು ಯಾಕೆ ಇಷ್ಟೊಂದು ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ ಅನ್ನೋದೇ ನಮ್ಮ ಪ್ರಶ್ನೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನು ಬೆದರಿಸೋ ಕೆಲಸ ಮಾಡೋದು ಬೇಡ, ಹೋಗೋರಿದ್ರು ಹೋಗಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ, ಮಂಗಳೂರಿನಲ್ಲೂ ಸಹಿತ ಗುಂಡಿಗೆ ಬಿದ್ದು ಇನ್ಯಾರೋ ಲಾರಿಗೆ ತಲೆ ಕೊಟ್ಟು ಸಾಯ್ತಾರೆ. ಒಂದು ಮಳೆ ಬಂದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಈ ರಸ್ತೆಗಳಿಗೆ. ಬೆಂಗಳೂರಿನ ರಸ್ತೆಗಳು ಮತ್ತೆ ಕಿಲ ಕಿಲ ನಗುವಂತೆ ಮಾಡಿಕೊಡಿಯಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಜೋಕ್ ಆಗೋಯ್ತಲ್ಲ. ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗ್ಬಿಟ್ಟಿದೆ. ನಾವು ಬೆಂಗಳೂರನ್ನ ಒಂದು ಮಾಯಾನಗರಿ ಹಾಗೆ ನೋಡೋದಲ್ಲದೆ, ಬೆಂಗಳೂರು ಅಂದರೆ ಅದೊಂಥರ ಅದ್ಭುತ ರೀ. ನೀವು ಯಾವುದೋ ವಿಜಯಪುರ, ಗದಗ, ಬಾಗಲಕೋಟೆ ಆ ಕಡೆಯವರಿಗೆ ಯಾರಿಗೊಂದ್ಸಲಿ ಬೆಂಗಳೂರು ಅಂದರೆ ಬಿಡಪ್ಪ ಬೆಂಗಳೂರು ಅದು ಸೂಪರ್, ಅದು ನಮ್ಮ ಸ್ಟೇಟಲ್ಲಿ ಬಿಟ್ಟುಬಿಡ್ರಿ. ನಾನು ನನ್ನ ಮುಂಬೈ, ದೆಹಲಿ, ಚೆನ್ನೈ, ಹೈದರಾಬಾದ್ನ ಬೇರೆ ಬೇರೆ ಸ್ನೇಹಿತರನ್ನು ಮಾತಾಡಿಸಿದ್ದೀನಿ. ಅವ್ರುಗಳು ಹೇಳ್ತಾರೆ ಬ್ಯಾಂಗ್ಳೂರು ಅನಾಯಾರ್ ಸೂಪರ್ ಸಿಟಿಯೇ. ಆದರೆ ಅಂತಹ ಬೆಂಗಳೂರು ಇವತ್ತು ಇಡೀ ಭಾರತದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗಿದೆ. ಅದಕ್ಕೆ ಕಾರಣ ಇಲ್ಲಿನ ರಸ್ತೆಗಳು. ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಂತ ಕಾಡ್ತಾ ಇದ್ದಿದ್ದು ಟ್ರಾಫಿಕ್ ಸಮಸ್ಯೆ. ಅಯ್ಯೋ ಬೆಂಗಳೂರು ಟ್ರಾಫಿಕ್ ಹಿಂಗೆ ಅಂತಂದರೆ, ಮಾರತ್ತಹಳ್ಳಿಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ತನ್ನ ಫ್ರೆಂಡನ್ನು ದುಬೈಗೆ ಕಳಿಸುವ ಸಲುವಾಗಿ ಅಲ್ಲಿಂದ ಏರ್ಪೋರ್ಟಿಗೆ ಬಂದು ದುಬೈಗೆ ಫ್ಲೈಟ್ ಹತ್ತಿಸಿ ವಾಪಸ್ ಮಾರತ್ತಹಳ್ಳಿಗೆ ರೀಚ್ ಆಗೋದ್ರೊಳಗಡೆ ಆ ಫ್ರೆಂಡ್ ಆಲ್ರೆಡಿ ದುಬೈಗೆ ರೀಚ್ ಆಗಿದ್ದಂತೆ. ಅಂಥದ್ದೊಂದು ಜೋಕ್ ಇದೆ ಈ ಟ್ರಾಫಿಕ್ನ ಮೇಲೆ. ಬಟ್ ಈಗ ದುಬೈ ಅಲ್ಲ, ಹೆಚ್ಚು ಕಮ್ಮಿ ಅಮೆರಿಕಾಗೆ ರೀಚ್ ಆಗಿಬಿಡ್ಬೋದೇನು. ಯಾಕಂದರೆ ಈ ಗುಂಡಿ ಬಿದ್ದ ರಸ್ತೆಗಳು ಬೆಂಗಳೂರಿನ ಹೆಸರನ್ನು ಹಾಳು ಮಾಡ್ತಾ ಇದೆ. ಪ್ರತಿ ವರ್ಷವೂ ಸಹಿತ ಈ ನವೆಂಬರ್ನಲ್ಲಿ, ಈ ಡಿಸೆಂಬರ್ನಲ್ಲಿ ರಸ್ತೆಯಲ್ಲಿ ಗುಂಡಿಗಳೇ ಇರಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಈ ವರ್ಷವೂ ಹೇಳಿದ್ದಾರೆ ನವೆಂಬರ್ ಒಳಗಡೆ ಎಲ್ಲ ಗುಂಡಿಗಳನ್ನು ಮುಚ್ಚಿಸ್ತೀವಿ ಅಂತ. ಆದರೆ ಅದು ಆಗುತ್ತಾ ಅನ್ನೋದೇ ಪ್ರಶ್ನೆ. ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಂಡವರು ಡಿ ಕೆ ಶಿವಕುಮಾರ್ ಅವರು. ಆದರೆ ಈ ಬ್ರ್ಯಾಂಡ್ ಬೆಂಗಳೂರು ಯಾಕೆ ಇಷ್ಟೊಂದು ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ ಅನ್ನೋದೇ ನಮ್ಮ ಪ್ರಶ್ನೆ. ಗ್ಯಾರಂಟಿ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವತ್ತು ನಾವು ಜನರಿಗೆ ತಲುಪಿಸುವ ಕೆಲಸವನ್ನು ಸರ್ಕಾರದ ಮುಖೇನ ಮಾಡ್ತಾ ಇರಬೇಕಾದ್ರೆ, ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಬೇಸಿಕ್ಸ್ ಫಾರ್ ಅ ಸಿಟಿ. ಬ್ಲ್ಯಾಕ್ ಬಕ್ನ CEO ಓಪನ್ ಆಗಿ ಟ್ವೀಟ್ ಮಾಡ್ತಾರೆ, ನಾನೊಂದು ಲಾಜಿಸ್ಟಿಕ್ಸ್ ಕಂಪನಿಯನ್ನು ನಡೆಸ್ತೀವಿ, ಆದರೆ ಬೆಂಗಳೂರಿನ ರಸ್ತೆಗಳಲ್ಲಿ ಲಾಜಿಸ್ಟಿಕ್ಸ್ ಕಂಪನಿಯನ್ನು ನಡೆಸೋದು ಕಷ್ಟ ಇದೆ, ಹಾಗಾಗಿ ನಾವು ಇಲ್ಲಿಂದ ಹೊರಗಡೆ ಹೋಗ್ತೀವಿ ಅಂತ. ಹೈದರಾಬಾದ್ನವರು, ಅಲ್ಲಿನ ಮಿನಿಸ್ಟರ್ಗಳು ಆಲ್ರೆಡಿ ಟ್ವೀಟ್ ಮಾಡಿ ಹೇಳ್ತಾರೆ, ನಮ್ಮೂರು ಚೆನ್ನಾಗಿದೆ, ನಮ್ಮೂರಿನ ರಸ್ತೆಗಳು ಚೆನ್ನಾಗಿದೆ, ಹೈದರಾಬಾದ್ ನಿಮ್ಗೆ ಸೂಕ್ತವಾಗಿದೆ, ಬನ್ನಿ ವೆಲ್ಕಮ್ ಅಂತ ಕರೀತಾ ಇದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನು ಬೆದರಿಸೋ ಕೆಲಸ ಮಾಡೋದು ಬೇಡ, ಹೋಗೋರಿದ್ರು ಹೋಗಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಬೆಂಗಳೂರು ಇವತ್ತು ಅದೆಷ್ಟೋ ಸ್ಟಾರ್ಟಪ್ ಕಂಪನಿಗಳ ಸ್ವರ್ಗ. ಅದೆಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು ತನ್ನ ಪ್ರಾಡಕ್ಟನ್ನು, ತನ್ನ ಸರ್ವಿಸಸನ್ನು ಲಾಂಚ್ ಮಾಡಲಿಕ್ಕೆ ಮೊದಲು ಬೆಂಗಳೂರನ್ನ ಆಯ್ಕೆ ಮಾಡಿಕೊಳ್ತವೆ. ಬಿಕಾಸ್ ಈ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಅಷ್ಟು ವಿಭಿನ್ನತೆ ಇದೆ, ವೈವಿಧ್ಯತೆ ಇದೆ. ಇಲ್ಲಿ ಯಾವ ಬ್ರ್ಯಾಂಡ್ ಸಕ್ಸಸ್ ಆಗುತ್ತೋ, ಇಲ್ಲಿ ಯಾವ ಪ್ರಾಡಕ್ಟ್ ಸಕ್ಸಸ್ ಆಗುತ್ತೋ, ಇಲ್ಲಿ ಯಾವ ಸರ್ವಿಸ್ ಸಕ್ಸಸ್ ಆಗುತ್ತೋ, ಅದು ವಿಶ್ವದ ಮೂಲೆಯಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋ ಗ್ಯಾರಂಟಿ. ಹೀಗಿರುವಾಗ ಇಂತಹ ಬೆಂಗಳೂರಿನ ಗುಂಡಿ ಬಿದ್ದ ರಸ್ತೆಗಳು ಇವತ್ತು ಬೆಂಗಳೂರಿನ ಬಹಳ ದೊಡ್ಡ ಕಪ್ಪು ಚುಕ್ಕೆಯಾಗಿ ಕಾಣ್ತಾ ಇದೆ. ಶಾಲಾ ಬಸ್ಗಳು ರಸ್ತೆಯಲ್ಲಿ ಓಡಾಡೋದೇ ಕಷ್ಟ ಆಗಿದೆ. ಗುಂಡಿಗಳಿಗೆ ಬಿದ್ದು ಗಾಡಿಗಳು ಪಲ್ಟಿ ಆಗ್ತಾ ಇದೆ. ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ, ಮಂಗಳೂರಿನಲ್ಲೂ ಸಹಿತ ಗುಂಡಿಗೆ ಬಿದ್ದು ಇನ್ಯಾರೋ ಲಾರಿಗೆ ತಲೆ ಕೊಟ್ಟು ಸಾಯ್ತಾರೆ. ರಾಜ್ಯದ ಮೂಲೆಗಳಲ್ಲಿ 2 ಟೈರ್ 3 ಟೈರ್ ಸಿಟೀಸ್ ಅಂತ ಏನು ಕರ್ಸ್ಕೋತೀವಿ, ಅಲ್ಲೂ ಸಹಿತ ಇಂಥದ್ದೇ ಪರಿಸ್ಥಿತಿ. ಒಂದು ಮಳೆ ಬಂದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಈ ರಸ್ತೆಗಳಿಗೆ. ಹೊಸ ರಸ್ತೆಗಳಾಗೋದನ್ನ ಆಚೆ ಇಟ್ಬಿಡಿ, ಕನಿಷ್ಠ ಇರುವ ರಸ್ತೆಗಳನ್ನು ಕಾಪಾಡಿಕೊಳ್ಳುವ ಕೆಲಸಗಳನ್ನು ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಏನಾಗಿದೆ ರಾಜ್ಯ ಸರ್ಕಾರದ ಪರಿಸ್ಥಿತಿ? ಈ ತರಹದ ಮೆಸೇಜ್ ಹೊರಗಡೆ ಹೋದಾಗ ಯಾವುದಾದ್ರೂ ಒಂದು ಹೊಸ ಕಂಪನಿ ಬೆಂಗಳೂರಿಗೆ ಬಂದು ತನ್ನ ಸ್ಟಾರ್ಟಪ್ಪನ್ನು ಸ್ಟಾರ್ಟ್ ಮಾಡಬೇಕು ಅಂತಾನೋ, ಅಥವಾ ತನ್ನ ಸೇವೆಯನ್ನು ಬೆಂಗಳೂರಿನಲ್ಲೂ ವಿಸ್ತರಿಸಬೇಕು ಅಂತಾನೋ, ಅಥವಾ ತನ್ನದೊಂದು ಕಂಪನಿಯನ್ನು ಇಲ್ಲಿ ಸೆಟ್ ಮಾಡಬೇಕು ಅಂತಾನೋ ಯೋಚನೆ ಮಾಡುವವರು ಮತ್ತೆ 10 ಸಲ ಯೋಚನೆ ಮಾಡೋ ಹಾಗಾಗುತ್ತೆ. ಬ್ಲ್ಯಾಕ್ ಬಕ್ ಕಂಪನಿಯ CEO ಹೇಳೋ ಪ್ರಕಾರ ತನ್ನ ಎಂಪ್ಲಾಯೀಸ್
12 ಕಿಲೋಮೀಟರ್ ಬಂದು ಹೋಗ್ಲಿಕ್ಕೆ 2ರಿಂದ 3 ಗಂಟೆ ಬೇಕಾಗ್ತಾ ಇದೆ. ಈ ರಸ್ತೆಗಳಲ್ಲಿ ಕೆಲಸ ನಿಧಾನ ಆಗ್ತಾ ಇದೆ, ಸೇವೆ ಇನ್ ಟೈಮ್ ತಲುಪಿಸೋಕ್ಕಾಗ್ತಾ ಇಲ್ಲ. ಇದು ಬರೀ ಒಂದು ಬ್ಲ್ಯಾಕ್ ಬಕ್ ಕಂಪನಿಯ ಸಮಸ್ಯೆ ಅಲ್ಲ, ಬೆಂಗಳೂರಿನಲ್ಲಿರುವ ಪ್ರತಿ ಕಂಪನಿಯ ಸಮಸ್ಯೆ. ಕಾರ್ನಲ್ಲಿ ಓಡಾಡೋದು ದುಸ್ತರ ಆಗ್ಬಿಟ್ಟಿದೆ. ಶಾಲಾ ಮಕ್ಕಳು ಶಾಲಾ ಬಸ್ನಲ್ಲಿ ಕೂತು ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ನಾನು ಬರೀ ಹಿಂಗೆ ವಿಡಿಯೋ ಕೈಯಲ್ಲಿ ಹಿಡ್ಕೋತೀನಿ, ನೀವು ನೋಡಿ ಈ ಗುಂಡಿಗಳಲ್ಲಿ ನಮ್ಮ ಬಸ್ ಹೆಂಗೆ ಹೋಗುತ್ತೆ ಅಂತ ಹೇಳಿ. 2 ವೀಲರ್ಸ್ಗಳು ರಾತ್ರಿ ಹೊತ್ತು ಓಡಾಡೋದು ಕಷ್ಟ ಆಗ್ತಾ ಇದೆ. ಏನೋ ಅರ್ಜೆಂಟಾಗಿ ತಲುಪಿಬಿಡ್ಬೇಕು ಆಫೀಸಿಗೆ ಅಂತ ವೇಗವಾಗಿ ಹೋಗಬೇಕು ಅಂತಂದ್ರೆ ನಿನ್ನ ಎದುರುಗಡೆ ಎಂಥ ದೂರ್ತ ಗುಂಡಿ ಎದುರುಗಡೆ ಇದೆ ಅಂತ ನಿನಗೆ ಗೊತ್ತಿರಲ್ಲ. ಈಗ ಮಳೆ ಬಂತು, ಇನ್ಯಾವ ಕೆಲಸ ಸ್ಟಾರ್ಟ್ ಮಾಡ್ತೀರಿ? ಇವಾಗ ಮಳೆ ಶುರುವಾದ ಕೂಡಲೇ ಇನ್ಯಾವ ಇದು ಮಳೆ ಬಿಡಿ, ಮಳೆಗಾಲ ಮುಗಿದು ಹೋದ್ರೂ ಸಹಿತ ಈ ಬೆಂಗಳೂರಿನ ಹವಾಮಾನ ಗೊತ್ತಲ್ಲ ನಿಮಗೆ. ಬೆಳಗ್ಗೆ ಉರಿ ಬಿಸಿಲಿರುತ್ತೆ, ಸಂಜೆಗೆ ಧಾರಾಕಾರವಾಗಿ ಮಳೆ ಸುರಿಯುತ್ತೆ. ಅಲ್ಲಿಗೆ ನೀವೀಗ ಜಲ್ಲಿ ತುಂಬಿ, ಸಿಮೆಂಟ್ ತುಂಬಿ, ಟಾರ್ ಹಾಕಿ ರಸ್ತೆಗಳನ್ನು ರೆಡಿ ಮಾಡಿ ಜನರಿಗೆ ಕೊಡ್ತೀರೇನು? ಯಾಕೆ? ಈ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಒಂದು ಕಲ್ಪನೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಈ ಬೆಂಗಳೂರನ್ನು ಯಾಕೆ ಈ ತರಹದ ಒಂದು ಕಪ್ಪು ಚುಕ್ಕಿಗೆ ಸಿಗಿಸ್ತಾ ಇದ್ದೀರಿ? ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮ್ಮ ತಕರಾರಿಲ್ಲ, ಮಾಡಿ. ಅದು ನಿಮ್ಮ ರಾಜಕಾರಣಕ್ಕೋ ಜನರ ಸೇವೆಗೋ ಒಳಿತಿಗೋ ಆಗಲಿ, ಪರವಾಗಿಲ್ಲ. ಆದರೆ ಈ ರಸ್ತೆಗಳ ಕತೆ ಏನು? ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ನಲ್ಲಿ ಟಿಕೆಟ್ ಕೊಟ್ಟು ಬಸ್ನಲ್ಲಿ ಕೂತಿದ್ದಂತಹ ಹೆಣ್ಣು ಮಕ್ಕಳು ಗುಂಡಿಯಲ್ಲಿ ಹತ್ತಿಳಿಯುವ ಬಸ್ನಲ್ಲಿ, ಅದರಲ್ಲೊಬ್ಬಳು ಗರ್ಭಿಣಿ ಇದ್ರೆ, ಒಬ್ಬ ವೃದ್ಧೆ ಇದ್ರೆ, ಉಚಿತವಾಗಿ ಟಿಕೆಟ್ ಕೊಟ್ಟು ಏನ್ರಿ ಬಂತು? ರಸ್ತೆನೇ ಸರಿ ಇಲ್ಲ ಅಂದಮೇಲೆ ಏನ್ ಬಂತು? ಯಾವುದೋ ಒಂದು ಮನೆಯಲ್ಲಿ ಡ್ಯೂಪ್ಲೆಕ್ಸ್ ಮನೆ ಕಟ್ಟಿ ಅತಿಥಿಗಳನ್ನು ಕರೆದು ಹೊಟ್ಟೆ ತುಂಬ ಊಟ ಹಾಕಿ ನೆಮ್ಮದಿಯಾಗಿ ಮಲಗೋಕೆ ಹಾಸಿಗೆಯನ್ನು ಕೊಟ್ಟು, ಅವರಿಗೆ ಅರ್ಜೆಂಟ್ ಅಂದರೆ ಹೋಗೋಕೆ ಶೌಚಾಲಯನೇ ಇಲ್ಲ ಅಂತಂದರೆ ಅಂತ ಮನೆ ಕಟ್ಟಿಸಿ ಏನು ಬಂತು ಅಂತ. ನೀವು ಏನು ಸೇವೆಗಳನ್ನು ಕೊಡಿ, ಏನೇ ಮಾಡಿ, ಮೂಲಭೂತ ಸೌಕರ್ಯ ಅಂತ ಕರೆಸಿಕೊಳ್ಳುವಂತಹ ರಸ್ತೆಗಳನ್ನು ಸರಿಪಡಿಸಲಿಲ್ಲ ಅಂತಂದರೆ ನನ್ನ ಮನೆಯಿಂದ ನನ್ನ ಆಫೀಸ್ಗೆ 4 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ, ಕನಿಷ್ಠ ಪಕ್ಷ ನಾನು ಒಂದು 100 ಗುಂಡಿಗಳನ್ನು ಈ ಮಾರ್ಗ ಮಧ್ಯದಲ್ಲಿ ತೋರಿಸಬಲ್ಲೇನು? 100 ಗುಂಡಿಗಳನ್ನು ಯಾರಿಗೆ ಕೇಳಬೇಕು? ಸರ್ಕಾರಕ್ಕೆ ಅಲ್ವಾ? ಒಂದು ಕಡೆ ಕೇಂದ್ರ ಸರ್ಕಾರ ಪ್ರತಿ ಗಂಟೆಗೆ ಇಷ್ಟು ಕಿಲೋಮೀಟರ್ ಅಂತ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸ್ತಾ ಇದ್ರೆ, ನಿತಿನ್ ಗಡ್ಕರಿ ಅವರ ಅಧ್ಯಕ್ಷತೆಯಲ್ಲಿ, ಅವರ ನಾಯಕತ್ವದಲ್ಲಿ, ಮೋದಿ ಅವರ ಅಣತಿಯಂತೆ ಮಾಡ್ತಾ ಇದ್ರೆ, ಇಲ್ಲಿ ರಾಜ್ಯದ ಸಿಟಿಯೊಳಗಡೆ ಇರುವ ರಸ್ತೆಗಳು ಮಳೆ ನೀರಿಗೆ ಕಣ್ಣೀರು ಹಾಕ್ಕೊಂಡು, ಗುಂಡಿಗಳೇ ಕಣ್ಣು ಅನ್ನುವ ಹಾಗೆ ಆ ಕಣ್ಣಿನೊಳಗೆ ನೀರನ್ನು ತುಂಬಿಕೊಂಡು ಕಣ್ಣೀರು ಹಾಕ್ತಾ ಇದೆ. ಬಸ್ಸು, ಲಾರಿ, ಕಾರು, ಜೀಪ್ ಮೇಂಟೈನ್ ಹೆಂಗ್ರಿ ಮಾಡೋದು? ಈ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಓಡಾಡಿಸ್ಕೊಂಡು 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲಿ ಅಲೈನ್ಮೆಂಟ್ ಮಾಡಿಸ್ತಾ ಇದ್ದ ವೀಲ್ಗಳನ್ನು ತಿಂಗಳಿಗೊಂದ್ಸಲಿ ಅಲೈನ್ಮೆಂಟ್ ಮಾಡಿಸ್ಬೇಕಲ್ರಿ ಇವಾಗ. 2 ವೀಲರ್ಗಳು ಬೆಂಗಳೂರಿನ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ 20-25 ಕಿಲೋಮೀಟರ್ಗಿಂತ ಜಾಸ್ತಿ ಅಪ್ಪಿತಪ್ಪಿ ಆಕ್ಸಿಲೇಟರ್ ಕೊಟ್ಟರೆ ಯಾವ ಗುಂಡಿಗೆ ಬಿದ್ದು ಯಾವ ಬಸ್ಸಿನ ಕೆಳಗೆ ಚಕ್ರಕ್ಕೆ ತಲೆ ಕೊಟ್ಟು ಮಲಗ್ತೀಯೋ ಗೊತ್ತಿಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ಸರಿಪಡಿಸೋದು ಹೇಗೆ? ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಕನಸಿನ ಬ್ರ್ಯಾಂಡ್ ಬೆಂಗಳೂರು ನಿಜವಾಗಿಯೂ ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅನ್ನೋದು ನಮ್ಮ ಕನಸು. ನೀವು ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನು ನಮ್ಮ ತಲೆಯಲ್ಲಿ ತುಂಬಿದಾಗ ನಾವು ನಿಮ್ಮ ಕನಸಿಗೆ ಸಾಕಾರವಾಗಲಿ ಅಂತ ಹೇಳಿ ಬೇಡಿಕೊಂಡವರು. ಆದರೆ ಗುಂಡಿ ಬಿದ್ದ ರಸ್ತೆಗಳು ನಿಮ್ಮ ಕನಸನ್ನು ಮತ್ತು ನಮ್ಮ ಆ ನಿರೀಕ್ಷೆಯನ್ನು ಹುಸಿ ಮಾಡಿದೆ. ದಯವಿಟ್ಟು ನಿರೀಕ್ಷೆ ಇನ್ನಷ್ಟು ಹುಸಿಯಾಗದಂತೆ ನೋಡಿಕೊಂಡು ಆದಷ್ಟು ಬೇಗ ನಿಮ್ಮ ಮಾತಿನಂತೆ ನವೆಂಬರ್ ಒಳಗೆ ಬೆಂಗಳೂರಿನ ರಸ್ತೆಗಳು ಮತ್ತೆ ಕಿಲ ನಗುವಂತೆ ಮಾಡಿಕೊಡಿಯಲ್ಲ ಪ್ಲೀಸ್. ನಿಮ್ಮ ಏರಿಯಾ ಯಾವುದು? ನಿಮ್ಮ ಏರಿಯಾದ ರಸ್ತೆಗಳಲ್ಲಿ ಗುಂಡಿಗಳು ಹೇಗಿವೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.